ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ 5 ರಿಂದ 6 ತಿಂಗಳಿನಿಂದ ಬಾಕಿ ಇರುವ ವೇತನವನ್ನು ತಕ್ಷಣವೇ ಪಾವತಿಸುವಂತೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿರುವ ವಿವಿಧ ವಿದ್ಯಾರ್ಥಿ ನಿಲಯಗಳು ಹಾಸ್ಟೆಲ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಕಳೆದ ಸುಮಾರು 5 ರಿಂದ 6 ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ. ವೇತನ ಪಾವತಿಗಾಗಿ ಸರ್ಕಾರದಿಂದ ಅನುದಾನ ಬಿಡುಗಡೆಯಾಗಿ 1 ತಿಂಗಳಿಗಿಂತ ಹೆಚ್ಚಿನ ಅವಧಿ ಆದರೂ ಸಹ ನೌಕರರ ಖಾತೆಗೆ ವೇತನ ಜಮಾ ಆಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿತನವನ್ನು ಸೃಷ್ಟಿಸುತ್ತಿದೆ. ಹೊರಗುತ್ತಿಗೆ ನೌಕರರು ಅತಿ ಕಡಿಮೆ ವೇತನದಲ್ಲಿ ತಮ್ಮ ಕುಟುಂಬದ ಜೀವ ನಿರ್ವಹಣೆ ಮಾಡುತ್ತಿದ್ದು ಹಲವರು ಮನೆ ಬಾಡಿಗೆ ಪಾವತಿಸಲಾಗದೆ ಅವಮಾನ ಅನುಭವಿಸುತ್ತಿದ್ದಾರೆ. ಮಕ್ಕಳ ಶಿಕ್ಷಣ, ದಿನನಿತ್ಯದ ಆಹಾರ, ಆರೋಗ್ಯ ವೆಚ್ಚ ಹಾಗೂ ಕುಟುಂಬ ನಿರ್ವಹಣೆಗಾಗಿ ಸಾಲ ಮಾಡಿ ಸಂಕಷ್ಟದ ಜೀವನ ನಡೆಸುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕೂಡಲೇ ಬಾಕಿ ಇರುವ ವೇತನವನ್ನ ತಕ್ಷಣವೇ ಪಾವತಿ ಮಾಡಬೇಕು. ತಪ್ಪಿತಸ್ಥರ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹೊರಗುತ್ತಿಗೆ ನೌಕರರ 5-6 ತಿಂಗಳ ಬಾಕಿ ವೇತನ ಪಾವತಿ ಮಾಡಲೇಬೇಕು. ಹೊರಗುತ್ತಿಗೆ ನೌಕರರ ಬಾಕಿ ವೇತನ ಪಾವತಿ ಮಾಡಲೇಬೇಕು. ನೌಕರರನ್ನು ಸತಾಯಿಸುತ್ತಿರುವ ಭ್ರಷ್ಟ ನೀಚಾಧಿಕಾರಿಗಳಿಗೆ ಧಿಕ್ಕಾರ. ನೌಕರರ ಗೋಳು ಕೇಳದ ನೀಚಾಧಿಕಾರಿಗಳಿಗೆ ಧಿಕ್ಕಾರ. ಕೂಡಲೇ ವೇತನ ಪಾವತಿ ಮಾಡಲೇಬೇಕು. ಬಿಡುವುದಿಲ್ಲ. ನೌಕರರ ವೇತನದಲ್ಲಿ ಲಂಚ ಕೇಳುತ್ತಿರುವ ನೀಚಾಧಿಕಾರಿಗಳಿಗೆ ಧಿಕ್ಕಾರ. ನಾವು ನೌಕರರ ಗೋಳು ಕೇಳದ ಭ್ರಷ್ಟ ನೀಚಾಧಿಕಾರಿಗಳಿಗೆ ಧಿಕ್ಕಾರ. ಬೇಕು. ನೌಕರರಿಗೆ ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು. ವಾರಕ್ಕೊಂದು ರಜೆ ಕಡ್ಡಾಯವಾಗಿ ಕೊಡಲೇಬೇಕು. ಬಾಕಿ ವೇತನ ಕೂಡಲೇ ಪಾವತಿ ಮಾಡಲೇಬೇಕು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ 450 ಜನ ಹೊರಗುತ್ತಿಗೆ ನೌಕರರು ಗುಲ್ಬರ್ಗ ಜಿಲ್ಲೆಯಲ್ಲಿದ್ದಾರೆ. ಈ ಹೊರಗುತ್ತಿಗೆ ನೌಕರರಿಗೆ ಕಳೆದ 5-6 ತಿಂಗಳ ವೇತನವೇ ಪಾವತಿಯಾಗಿಲ್ಲ. ಬಜೆಟ್ ಸರ್ಕಾರದಿಂದ ಅನುದಾನ ಬಂದಿಲ್ಲ ಅಂತೇಳಿ ಒಯ್ದರು. ಆದರೆ ಅನುದಾನ ಬಂದು 1 ತಿಂಗಳಾಯಿತು. ಅದು ಜಿಲ್ಲಾ ಜಂಟಿ ನಿರ್ದೇಶಕರು ಏನಂತಾರೆ ಪ್ರೀತಿ ಮೇಡಮ್ ಅವರು ಕಳೆದ 1 ತಿಂಗಳಿಂದ ಅವರು ಆ ಫೈಲ್ಗಳಿಗೆ ಕೌಂಟರ್ ಸೈನೇ ಮಾಡಿಲ್ಲ. ಹೀಗಾಗಿ ವೇತನ ಪಾವತಿ ಹಲವಾರು ಸಲ ಹೋದಿವಿ, ನೋಡಿರಿ ಅನುದಾನ ಬಂದದ್ದು ಈಗ ನಮ್ಮ ಪೇಮೆಂಟ್ ಮಾಡಿರಿ ಅಂತಂದ್ರೆ ಹ್ಞೂ ಅಂತ ಕೇಸ್ ಇಲ್ಲಿವರೆಗೂ ಅವ್ರು ಮಾಡಿದ್ದಿಲ್ಲ. ಅದಕ್ಕಾಗಿ ನಾವು ಇವತ್ತಲ್ಲಿ ಪ್ರತಿಭಟನೆ ಮಾಡಿದಕ್ಕೆ ಬಂದು ಇವತ್ತು ಅವರು ಕೌಂಟರ್ ಸೈ ಮಾಡಿ ಕೊಟ್ಟಿದ್ದಾರೆ. ಹೀಗಾಗಿ ಇದೇ ಕೌಂಟರ್ ಸೈ ಮಾಡಿಕೊಡೋಂತ ಹಲವಾರು ಸಲ ಕೈ ಜೋಡಿಸ್ರೂ ಮಾಡಿದ್ದಿಲ್ಲ. ಇವತ್ತು ಹೋರಾಟ ಮೂಲಕ ನಾವು ಹೋಗಿದ್ದಕ್ಕೆ ಅವರು ಇವತ್ತು ಕೌಂಟರ್ ಸೈನ್ ಮಾಡಿಕೊಟ್ರೆ ಇವತ್ತು ಬಾಕಿ ವೇತನ ಪಾವತಿ ಆಗ್ತದೆ. ಇನ್ನೂ ನಮಗೆ ಹಲವಾರು ಬೇಡಿಕೆಗಳು ಅವು. ಈಗ ನಾವು ಮೊನ್ನೆ 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ದೊಡ್ಡ ಪ್ರಮಾಣದ ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ರಾಜ್ಯ ಮಟ್ಟದ ಒಂದು ಹೋರಾಟ ಮಾಡಿದ್ದೀವಿ. ಆ ಹೋರಾಟದಾಗ ಸರ್ಕಾರ ಏನಾರ ಕನಿಷ್ಠ ವೇತನ ನಾವು 60% ಹೆಚ್ಚಿಗೆ ಮಾಡ್ತೀವಿ ಅಂಥೇಳಿ ಸರ್ಕಾರ ಒಪ್ಕೊಂಡದ. ಹೀಗಾಗಿ ಇವತ್ತು ನಾವು ಸರ್ಕಾರಕ್ಕೂ ಕೂಡ ಅಭಿನಂದನೆ ಹೇಳ್ತೀವಿ. ಅಂದರೆ ಕಳೆದ 1 ವರ್ಷ ಹಿಂಗೆ ನಾವು ಹೆಚ್ಚಳ ಮಾಡ್ತೀವಿ ಅಂಥೇಳಿ 1 ವರ್ಷ ಕಳೆದ ಸರ್ಕಾರ. ಆದರೆ ಈಗ ಹಂಗೆ ಮಾಡೋದು ಬೇಡ. 1-2 ತಿಂಗಳದಾಗ ನಮ್ಮ ಕನಿಷ್ಠ ವೇತನ ಹೆಚ್ಚಳ ಆಗಿದ್ದು ನಮ್ಮ ನೌಕರರಿಗೆ ಕೈ ಸೇರಬೇಕು ಅಂತ ಹೇಳ್ತೇವೆ. ಅಲ್ಲದೆ ಇವತ್ತು ವಾರದ ರಜೆ ಕಡ್ಡಾಯವಾಗಿ ಕೊಡಬೇಕು. ವಾರಕ್ಕೊಂದು ರಜೆ ಕೊಡ್ತೀವಿ ಅಂಥೇಳಿ ಸರ್ಕಾರ ಒಪ್ಕೊಂಡದು. ಆದರೆ ಇವರು ಅದು ಜಾರಿ ಮಾಡ್ತಾಯಿಲ್ಲ ಅಧಿಕಾರಿಗಳು. ಇದೇ ಹಿಂದೆ 2 ತಿಂಗಳಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆದಾಗ ಅದು ವಾರದ ರಜೆ ಕೊಡ್ತೀವಿ ಅಂಥೇಳಿ ಒಪ್ಪಂದ ಆಗ್ಯದ. ಅದು 3 ಇಲಾಖೆ ಅಧಿಕಾರಿಗಳು ಸೇರಿ ವಾರದಕ್ಕೊಂದು ರಜೆ ಕೊಡ್ರಿ, ಅದು ಒಂದು ಸಭೆ ಮಾಡಿರಿ ಅಂತ ಜಿಲ್ಲಾಧಿಕಾರಿ ಹೇಳ್ಯಾರ. ಆದರೆ ಇವ್ರು ಇನ್ನೂ ಇಲ್ಲಿವರೆಗೂ ಕೂಡ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರು ಇಲ್ಲಿವರೆಗೂ ಕೂಡ ಸಭೆ ನಡೆಸ್ಲಿಕ್ಕೆ ಅವ್ರಿಗೆ ಆಗಿಲ್ಲ. ಹೀಗಾಗಿ ನಾವು ಹೇಳ್ತೇವೆ ಸಭೆ ನಡೆಸ್ರಿ, ವಾರಕ್ಕೊಂದು ರಜೆ ನಮಗೆ ಕಡ್ಡಾಯವಾಗಿ ಕೊಡ್ರಿ. ಇವತ್ತು ಖಾಸಗಿ ಕಿರಾಣಿ ಅಂಗಡಿ, ಬಟ್ಟೆ ಅಂಗಡಿಯವನು ಕೂಡ ವಾರಕ್ಕೊಂದು ರಜೆ ಕೊಡ್ತಾನೆ. ಇವತ್ತು ಸರ್ಕಾರದಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರಿಗೆ ವಾರಕ್ಕೊಂದು ರಜೆ ಕೊಡಬೇಕಾದ್ರೆ ಒಂದು ಸಭೆ ನಡೆಸಿ ಕೂಡಲೇ ಅದನ್ನು ಕೂಡ ಜಾರಿ ಮಾಡಬೇಕಂತ ಹೋರಾಟ ಮೂಲಕ ಮಾಡ್ತೀವಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ,
ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814.